ರಾಷ್ಟ್ರೀಯ ಸ್ವಯಂ ಸೇವಕ ದಳ ಆರ್ಎಸ್ಎಸ್ಗೆ ರಘುಪತಿ ರಾಘವ ಸಾಂಗ್ ಚಾಲೆಂಜ್ ಅನ್ನು ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆರ್ಎಸ್ಎಸ್ಗೆ ರಘುಪತಿ ರಾಘವ ರಾಜಾರಾಮ್ ಎನ್ನುವಂತಹ ಸಾಂಗ್ ಅನ್ನ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದು ಚಾಲೆಂಜ್ ಅನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಲ್ವಾ, ಅದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಚಾಲೆಂಜ್ ಅನ್ನ ಕೊಟ್ಟಿರುವಂಥದ್ದು. ಇವತ್ತು RSSನವರು ಬಿಜೆಪಿಗರು ಗಾಂಧೀಜಿಯ ಒಂದು ಜಪ ಮಾಡ್ತಾರೆ, ಅವರು ರಘುಪತಿ ರಾಘವ ರಾಜಾರಾಮ್ ಹಾಡನ್ನ ಹಾಡಲಿ. ಯಾಕಂದ್ರೆ ಇದು ಗಾಂಧೀಜಿಯವರಿಗೆ ಇಷ್ಟವಾದಂತಹ ಹಾಡು ಅಲ್ವಾ, ಅದಕ್ಕೋಸ್ಕರ ಬಿಜೆಪಿಯವರು ಗಾಂಧೀಜಿಯವರನ್ನ ನಿಜವಾಗಿಯೂ ಗೌರವಿಸೋದೇ ಆದಲ್ಲಿ, ಗೌರವಿಸ್ತಾ ಇದ್ರೆ ಈ ಒಂದು ಹಾಡನ್ನ ಹಾಡಲಿ. ಈಶ್ವರ ಅಲ್ಲ ತೇರೆ ನಾಮ್ ಹಾಡನ್ನ ಹಾಡಿ ನೋಡೋಣ ಇವ್ರು ಆಡ್ತಾರಾ ಇಲ್ವಾ ಅಂತ ಹೇಳಿ ಕ್ವಶನ್ ಅನ್ನ ಮಾಡಿದ್ರು, ಚಾಲೆಂಜ್ ಅನ್ನ ಹಾಕಿರುವಂಥದ್ದು. ಗಾಂಧೀಜಿಯವರಿಗೆ ಈ ಒಂದು ಹಾಡು ಏನಿದೆ, ರಘುಪತಿ ರಾಘವ ರಾಜಾರಾಮ್ ಸಬ್ಕೋ ಸನ್ಮತಿ ದೇವ, ಈ ರೀತಿಯ ಒಂದು ಹಾಡೇನಿದೆ, ಈ ಒಂದು ಹಾಡನ್ನು ನಿಮಗೆ ಬರುತ್ತಾ? ಬೇಕಾದ್ರೆ ಹಾಡಿ ನೋಡಿ. ಯಾಕಂದರೆ ಸದನದಲ್ಲಿ ಹಿಂದೆ ಇವರು RSS ಗೀತೆಯನ್ನು ಹಾಡಿದ್ರು, ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕೆಲವು ತುಂಬ ಜನ ವಿರೋಧ ಕೂಡ ಮಾಡಿದರು. ಏನು ಸದಾ ವತ್ಸಲೆ ಮಾತೃಭೂಮಿ ಅನ್ನೋ ಹಾಡನ್ನು ಹಾಡಿದ್ರು, ಅದಕ್ಕೆ ಸಾಕಷ್ಟು ಜನ ಟೀಕೆ ಮಾಡಿದರು, ವಿರೋಧಿಸಿದರು. ಅದಕ್ಕೋಸ್ಕರ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿಗರಿಗೆ ಒಂದು ಚಾಲೆಂಜನ್ನು ಹಾಕಿದ್ದಾರೆ, RSSನವರಿಗೂ ಕೂಡ ಚಾಲೆಂಜನ್ನು ಹಾಕಿದ್ದಾರೆ. ನಿಮಗೆ ಏನಾದರೂ ಬರುತ್ತಾ ಈ ಒಂದು ರಘುಪತಿ ರಾಘವ ರಾಜಾರಾಮ್ ಎನ್ನುವಂಥ ಹಾಡು ಏನಿದೆ ಅದನ್ನು ಹಾಡಿ, ನಿಮಗೆ ಬರುತ್ತಾ ನೋಡೋಣ ಅನ್ನೋ ರೀತಿಯಲ್ಲಿ ಚಾಲೆಂಜನ್ನು ಹಾಕಿರುವಂಥದ್ದು. ಅಕ್ಟೋಬರ್ 2 ಗಾಂಧೀಜಿ ಹುಟ್ಟಿದ ದಿನ. ಇವತ್ತು ಗಾಂಧೀಜಿಯವರನ್ನು ಪೂಜಿಸ್ತಾರೆ, ಗೌರವಿಸ್ತಾರೆ. ಇಡೀ ದೇಶದೆಲ್ಲೆಡೆ ರಾಷ್ಟ್ರಪಿತನ ಒಂದು ಸ್ಮರಣೆ ಆಗುತ್ತೆ. ಈ ದಿನ ನೀವು ನಿಜವಾಗಿಯೂ ಗಾಂಧೀಜಿಯವರನ್ನು ಪೂಜಿಸೋದೇ ಆದರೆ, ಗೌರವಿಸೋದೇ ಆದರೆ, ಬಿಜೆಪಿಯವರು ಮತ್ತು RSSನವರು ನೀವೆಲ್ಲರೂ ಕೂಡ ಈ ಒಂದು ಹಾಡನ್ನು ಹಾಡಿ, ರಘುಪತಿ ರಾಘವ ರಾಜಾರಾಮ್ ಎನ್ನುವಂಥ ಒಂದು ಹಾಡೇನಿದೆ, ಈ ಒಂದು ಹಾಡನ್ನು ಹಾಡಿ ನೋಡೋಣ ಅಂತ ರೀತಿಯಲ್ಲಿ ಚಾಲೆಂಜ್ ಮಾಡೋ ರೀತಿಯಲ್ಲೇ ಮಾತನಾಡಿರುವಂಥದ್ದು. ಈ ಒಂದು ಹಾಡನ್ನು ಹಾಡಿದರೆ ನೀವು ನಿಜವಾಗ್ಲೂ ಕೂಡ ಗಾಂಧೀಜಿಯವರನ್ನು ಗೌರವಿಸ್ತೀರಿ ಅಂತ ನಾನು ಒಪ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಬಿಜೆಪಿಯವರಿಗೆ ಈ ರೀತಿಯ ಒಂದು ಚಾಲೆಂಜನ್ನು ಹಾಕಿ ಟಾಂಗನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಗಾಂಧೀಜಿಯವರ ಹುಟ್ಟುಹಬ್ಬದ ದಿನ ಬಿಜೆಪಿ ಅವರಿಗೆ, RSSನವರಿಗೆ, ಎಲ್ಲರಿಗೂ ಕೂಡ ಯಾರು ಗಾಂಧೀಜಿಯವರನ್ನು ನೀವು ಗೌರವಿಸ್ತೀರೋ, ಯಾರು ಇಷ್ಟು ದಿನ ಏನು ಮಾತಾಡ್ತಾ ಇದ್ರೋ, ನೀವೆಲ್ಲರೂ ಕೂಡ ಇವತ್ತು ಈ ಒಂದು ಹಾಡನ್ನು ಹಾಡಿ ತೋರಿಸಿದ್ರೆ, ಎಲ್ಲ ಒಂದು ಹಾಡನ್ನು ಸಂಪೂರ್ಣವಾಗಿ ನೀವೇನಾರು ಆಡೋದಾದರೆ ನಾನು ಒಪ್ಕೊಳ್ತೀನಿ, ನೀವು ನಿಜವಾಗ್ಲೂ ಕೂಡ ಗಾಂಧಿವಾದಿಗಳು, ಗಾಂಧಿಯನ್ನು ಪ್ರೀತಿಸುವವರು, ಗಾಂಧಿಯನ್ನು ಗೌರವಿಸುವವರು ಎಲ್ಲರೂ ಅಂತ ಕೇಳಿ ನಾನು ಒಪ್ಕೊಳ್ತೀನಿ ಅಂತ ಹೇಳಿ DCM ಡಿಕೆ ಶಿವಕುಮಾರ್ ಅವರು ಈ ಒಂದು ಹಾಡಿನ ಚಾಲೆಂಜನ್ನು ಹಾಕಿರುವಂಥದ್ದು. ಯಾಕಂದರೆ ಇವರ ಹಾಡಿಗೆ ಏನು ಟೀಕೆ ಬಂದಿತ್ತು, ಮಾತುಗಳನ್ನು ಆಡಿದ್ರು ಸಾಕಷ್ಟು ಜನ, ಅದಕ್ಕೆ ಟಾಂಗ ಕೊಡೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಈಗ ಚಾಲೆಂಜ್ ಕೊಟ್ಟಿದ್ದಾರೆ. ಯಾರು ಆಡ್ತೀರಾ ಆಡೋರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಗಾಂಧಿ ಜ್ಯೋತಿ ಈಗ ಒಂದು ಒಳ್ಳೆ ಮುಹೂರ್ತ ನೋಡಿ ಅದು ಪ್ರಾರಂಭ ಆಗ್ತದೆ. ಇವತ್ತು ಮಾಡಬೇಕು ಅಂತಿದ್ದು, ಇವತ್ತು ವಿಜಯದಶಮಿ, ನಮ್ಮ MLAಗಳನ್ನೆಲ್ಲ ಕರೆಸಿಸಿ ಅದೊಂದು ಪ್ರಾರಂಭ ಮಾಡಬೇಕು. ಅದಕ್ಕೆ ಮಾಡೋಕ್ಕಾಗಿಲ್ಲ, ಅದಕ್ಕೆಲ್ಲ ತಯಾರು ಮಾಡ್ತಾರೆ. ನಾನು ಅದಕ್ಕೆ ರೂಪರೇಷೆಗಳನ್ನು ಹೇಳಿದ್ದೇನೆ. 224 ಕ್ಷೇತ್ರಗಳು ಪ್ರವಾಸ ಮಾಡಬೇಕು. ಏನು ನಮ್ಮ ಫೌಂಡೇಶನ್ ಡೇ ಏನಿದೆ, ಅವರು ಅಧಿಕಾರ ತೆಗೆದುಕೊಂಡಿದ್ದಾರೆ, ಏನಿದೆ 2 ತಿಂಗಳು ಇನ್ನು ಟೈಮ್ ಇದೆ. ಅದಕ್ಕೆ ಆ ಟೈಮಲ್ಲಿ 2-2.5-3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲೇ 224 ಕ್ಷೇತ್ರ ಕೂಡ ಪ್ರವಾಸ ಮಾಡಿಕೊಂಡು ಆ ಕಾರ್ಯಕ್ರಮ ಆಗಬೇಕು. ಜನ ರಿಸೀವ್ ಮಾಡಬೇಕು, ಸೇರಬೇಕು, ಆ ಒಂದು ವಿಚಾರ ಆಗಬೇಕು. ನಾನು ಅದಕ್ಕೊಂದು ಪುಸ್ತಕ ಕೂಡ, ನಾನು ಇಂದಿನ ಗಾಂಧಿ ಭಾರತದ ಸಮಾವೇಶ ಮತ್ತು ಇವತ್ತನ್ನು ನಾವು ಮಾಡಿದಂಥ ಬೆಳಗಾಂ ಸಮಾವೇಶ ಅವೆಲ್ಲ ಸೇರಿಕೊಂಡಂತೆ ನಾನು ಅದ್ರ ಬಗ್ಗೆ ಒಂದು ಲೇಖನವನ್ನು ಬರೆದು ಒಂದು ಪುಸ್ತಕನ ಬರೆದಿದ್ದೇನೆ. ಆ ಸಂದರ್ಭದಲ್ಲಿ ಅದನ್ನು ಕೂಡ ಬಿಡುಗಡೆಯನ್ನು ಮಾಡ್ತೇವೆ. ಅಮಿತ್ ಪಾಳ್ಯರವರು ಅದಕ್ಕೆಲ್ಲ ತಯಾರು ಮಾಡಿದ್ದಾರೆ ನನ್ನ ಪುಸ್ತಕನ. ಸೊ ಅದು ಕೂಡ ಬಿಡುಗಡೆ ಆಗ್ತದೆ. RSSಗೆ 100 ವರ್ಷ ಆಗಿರುವಂಥ ಕಾರಣಕ್ಕಾಗಿ ಈಗ ಬಿಜೆಪಿ ನಾಯಕರೆಲ್ಲ ಗಣವೇಶದ ಹಾಕೊಂಡು ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ ಸರ್. ಪಾರ್ಟಿದವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿರಿ, ನನಗೆ ಯಾಕೆ ಅದು ಬೇಕು? ನಿಮಗೆ ಬೇಕಷ್ಟೇ, ನನಗೆ ಬೇಡ, ನನಗೆ ಬೇಡ. ನಾವೇನಾದ್ರು ದೇಶದ ಸ್ವಾತಂತ್ರ್ಯ ಬಂದದ್ದನ್ನು ನಾವು ಚಿಂತೆ ಮಾಡ್ತಿದ್ವು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಗಾಂಧಿ ಈಶ್ವರ ಅಲ್ಲ ತೇರೆ ನಾಮ
ಅವ್ರು ಹೇಳಿದ್ರು ಅವ್ರು ಅಲ್ಲ ಅಂತ ಮಾತಾಡ್ತಾರ, ಗಾಂಧೀಜಿ ಅವ್ರು ಹೇಳಿದ್ನ ಹೇಳ್ತಾರ, ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ. ಈಗ ತಾನೇ ನಾವು ನಾಡಗೀತೆ ಆಡ್ದು, ನಾಡಗೀತೆಯಲ್ಲಿ ಏನಿದೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನ, ಇದು ನಮ್ದು ಶಾಂತಿಯ ತೋಟ ಅಂತ ಮಾಡಿದ್ರು. ಅವರು ತಪ್ಪಿಸ್ಕೋಬಹುದು. ಈ ಹಾರ್ಟ್ ಇದೆಯಲ್ಲ, ಈ ಹಾರ್ಟ್ ಅಲ್ಲಿ, ನಾಲ್ಗೆಯಲ್ಲಿ ಅದನ್ನ ನಾವು ಫೌಂಡೇಶನ್ ಹಾಕ್ಬಿಟ್ಟಿದೀವಿ ಈ ದೇಶಕ್ಕೆ. ಈ ದೇಶದ ಬುನಾದಿಗೆ ಇವನ್ನೆಲ್ಲ ಪದಗಳಲ್ಲಿ ಕೂಡ ನಾವು ಇಟ್ಬಿಟ್ಟಿದೀವಿ. ಅವ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಅವ್ರು ಕಿತ್ತಾಕೋಕ್ಕಾಗೋದಿಲ್ಲ. ಅದರಲ್ಲೇ ಅವ್ರು ಜೀವನ ಮಾಡಬೇಕು, ಅವ್ರು ಇಟ್ಕೊಂಡೇ ಜೀವನ ಮಾಡಬೇಕು. ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಗಾಂಧಿ ಈಶ್ವರ ಹಲ್ಲ ತೇರೆ ನಾಮ ಅವರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.